ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಇವರ ಸದಸ್ಯತ್ವ ರದ್ದಾಗಿದೆ. ಪ್ರಾಣೇಶ್ ಸದಸ್ಯತ್ವವನ್ನ ಸುಪ್ರೀಂ ಕೋರ್ಟ್ ಈಗ ರದ್ದುಗೊಳಿಸಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಪ್ರಾಣೇಶ್ ನಾಮನಿರ್ದೇಶನ ಆಗಿದ್ರು. 6 ಮತಗಳ ಅಂತರದಿಂದ ಬಿಜೆಪಿ ಎಂಎಲ್ಸಿ ಪ್ರಾಣೇಶ್ ಗೆದ್ದಿದ್ರು. ನಾಮನಿರ್ದೇಶಿತರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೈಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿತ್ತು. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಣೇಶ್ ಪ್ರಶ್ನೆ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಬಿಜೆಪಿ ಎಂಎಲ್ಸಿ ಆಗಿದ್ದ ಪ್ರಾಣೇಶ್ ಸದಸ್ಯತ್ವವನ್ನ ರದ್ದುಗೊಳಿಸಿ ಬಿಗ್ ಶಾಕ್ ಕೊಟ್ಟಿದೆ. ಗಾಯತ್ರಿ ಶಾಂತೇಗೌಡ ಇವರಿಗೀಗ ಪರಿಷತ್ ಸದಸ್ಯತ್ವವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗಾಯತ್ರಿ ಶಾಂತೇಗೌಡ ಚಿಕ್ಕಮಗಳೂರು ಭಾಗದವರು. ಸೊ ಈಗ ಅವರಿಗೆ ಸಿಹಿ ಸುದ್ದಿ. ಇದು ವಿಧಾನ ಪರಿಷತ್ನ ಉಪಸಭಾಪತಿಯೇ ಸದಸ್ಯತ್ವವನ್ನ ಆರಂಭದಲ್ಲಿ ರದ್ದು ಮಾಡಿರೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು. ಹಂಗೆ ನೋಡೋದಾದ್ರೆ ತೀರಾ ಮುಜುಗರ ಅವರಿಗೆ. ಬಟ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದ್ದಾರೆ, ಮೇಲ್ಮನವಿಯನ್ನ ಸಲ್ಲಿಸ್ತಾರಾ, ಅದಕ್ಕೆ ಅವಕಾಶ ಇದೆಯಾ, ಇವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಎಂಎಲ್ಸಿ ಪ್ರಾಣೇಶ್ ಅವರು ಮುಂದಿರೋ ಆಯ್ಕೆಗಳಿಗೇನು, ಟೆಕ್ನಿಕಲಿ ಕೈ ಬಿಟ್ಬಿಡ್ತಾರಾ ಹಾಗಾದ್ರೆ, ಅಥವಾ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ? ಮತ್ತೊಂದು ಕಡೆ ಗಾಯತ್ರಿ ಶಾಂತೇಗೌಡ ಅವ್ರ ಮನೆ ಮುಂದೆ ಫುಲ್ ಸೆಲೆಬ್ರೇಷನ್ ಮೋಡ್ ಸ್ವಿಚ್ ಆನ್ ಆಗಿರುತ್ತೆ, ಸಹಜ ಅಲ್ವಾ? ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇವರು 6 ಮತಗಳಿಂದ ಗೆದ್ದಿದ್ರು, 6 ಮತಗಳ ಅಂತರದಿಂದ ಬಿಜೆಪಿ ಎಂಎಲ್ಸಿ ಪ್ರಾಣೇಶ್. ಬಟ್ ನಾಮನಿರ್ದೇಶಿತರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಅದನ್ನ ಪ್ರಶ್ನೆ ಮಾಡ್ಕೊಂಡು ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಬಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಯಾರು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಾಯತ್ರಿ ಶಾಂತೇಗೌಡ ಅವರ ಅಭಿಮಾನಿಗಳು. ಅವ್ರ ಮನೆ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಂತೆ. ಹೂವಿನಾರೆಲ್ಲ ತಗೊಂಡೋಗಿದ್ದಾರೆ, ಸ್ವೀಟ್ ಬಾಕ್ಸ್ನೆಲ್ಲ ತಗೊಂಡೋಗಿರ್ತಾರೆ. ಎಸ್, ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಮನೆ ಮುಂಬಾಗಿಲು ಪಟಾಕಿಗಳ ಸದ್ದು, ಮನೆ ಒಳಗೆ ಹೂವಿನಾರ ಹಾಕಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಫಸ್ಟ್ ಲೈನ್ನಲ್ಲಿ ಅವ್ರ ಜೊತೆ ಗುರುತಿಸ್ಕೊಂಡಿರೋರೆಲ್ಲರೂ ಕೂಡ ಈಗ ಹರ್ಷೋದ್ಗಾರದಲ್ಲಿ ಅಥವಾ ಸೆಲೆಬ್ರೇಷನ್ ಮೂಡಲ್ಲಿ ರೆಡಿ ಆಗಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಪ್ರವೀಣ್ ನೀಡ್ತಾರೆ. ಪ್ರವೀಣ್, ಯಾವ ವಿಚಾರವನ್ನ ಪರಿಗಣನೆಗೆ ತಗೊಂಡು ಈ ಸದಸ್ಯತ್ವವನ್ನ ರದ್ದು ಮಾಡಿದ್ದಾರೆ? ನಂಬರ್ 1, ಹಾಗಾದ್ರೆ ಪ್ರಾಣೇಶ್ ಅವ್ರ ಮುಂದೆ ಬೇರೆ ಆಯ್ಕೆಗಳೇ ಇಲ್ವಾ, ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡ್ಕೊಂಡು ಮೇಲ್ಮನವಿ ಏನಾದರೂ ಸಲ್ಲಿಸ್ತಾರಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಪಡೋಣ. ಗಾಯತ್ರಿ ಶಾಂತೇಗೌಡಗೆ ಈಗ ಪರಿಷತ್ ಸದಸ್ಯತ್ವವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅವ್ರ ಮನೆ ಮುಂದೆ ಸೆಲೆಬ್ರೇಷನ್ ಮೋಡ್ ಸ್ವಿಚ್ ಆನ್ ಆಗಿದೆ. ಅಭಿಮಾನಿಗಳೆಲ್ಲ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗ ಪ್ರಾಣೇಶ್ ಅವರ ಸದಸ್ಯತ್ವವನ್ನ ರದ್ದುಗೊಳಿಸಿರೋ ವಿಚಾರವನ್ನ ಪ್ರಾಣೇಶ್ ಅವರು ಹೇಗೆ ನೋಡ್ತಾರೆ? ಮುಂದಕ್ಕೆ ಅವ್ರ ಮುಂದಿರುವಂತಹ ಫೈಟಿಂಗ್ ಆಪ್ಷನ್ಸ್ಗಳು ಏನು, ಕಾನೂನು ಪ್ರಕಾರ ಹೇಗೆ ಹೋಗ್ತಾರೆ? ಇದು ಕುತೂಹಲ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಪ್ರವೀಣ್ ನೀಡ್ತಾರೆ. ಪ್ರವೀಣ್, ಎಂಎಲ್ಸಿ ಪ್ರಾಣೇಶ್ ಅವರ ಸದಸ್ಯತ್ವ ರದ್ದು, ಫೈನ್. ಹಾಗಾದ್ರೆ ಮುಂದಕ್ಕಿರೋ ಆಪ್ಷನ್ ಏನು? ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಗಾಯತ್ರಿ ಶಾಂತೇಗೌಡ ಅವರ ರಿಯಾಕ್ಷನ್ ಏನಾದರೂ ಕೇಳೋಕ್ ಪ್ರಯತ್ನ ಪಟ್ರ ನೀವು? ಎಷ್ಟು ಖುಷಿಯಲ್ಲಿದ್ದಾರೆ ಅವರು? ವಿದ್ಯಾ, ಈಗಾಗಲೇ ಪ್ರಾಣೇಶ್ ಅವರು ಮೇಲ್ಮನೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ತೀವ್ರ ಕಡಿಮೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವರು ಆಗ್ಲೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿಲ್ಲ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ದೊರೆತಿರುವಂತದ್ದು. ಈಗಾಗಲೇ ಗಾಯತ್ರಿ ಶಾಂತೇಗೌಡ ಅವರ ಏನು ಕೋರ್ಟ್ ತೀರ್ಪಿನಲ್ಲಿ ಅವ್ರ ಮನೆ ಮುಂದೆ ಕಾರ್ಯಕರ್ತರು ಮತ್ತೆ ಜಮಾವಣೆಗೊಂಡಿದ್ದಾರೆ. ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿ, ನನಗೆ 3-4.5 ವರ್ಷಗಳಿಂದ ಸುದೀರ್ಘ ಕಾನೂನು ಹೋರಾಟವನ್ನ ಮಾಡಿದ್ದೆ, ಖಂಡಿತವಾಗಿಯೂ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಅಂದೇ ನಾನು ಚುನಾವಣಾ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮತಗಳನ್ನ ಪರಿಶೀಲನೆ ಮಾಡುವಂತೆ ಹೇಳಿದ್ದೆ. ಆದ್ರೆ ಯಾವುದೂ ಕೂಡ ಆಗ್ಲಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ನನಗೆ ಅಂತಿಮವಾಗಿ ಜಯ ಸಿಕ್ಕಿರುವಂತದ್ದು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅವರು ಬಿಜೆಪಿಯ ವಿರುದ್ಧವೂ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ರೀತಿ ಕಾನೂನು ಹೋರಾಟ ನಡೆದಿದೆ, ಅದೇ ರೀತಿ ನನಗೂ ಕೂಡ 4.5 ವರ್ಷ ಯಾವುದೇ ಒಂದು ಸದಸ್ಯತ್ವ ಇಲ್ಲದೆ ಮೋಸ ಆಗಿತ್ತು. ಇದೀಗ ಅಂತಿಮವಾಗಿ ನನಗೆ ಜಯ ಸಿಕ್ಕಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಯಾವ ಅಂಶವನ್ನ ಪರಿಗಣನೆಗೆ ತಗೊಂಡಿದೆ ಕೋರ್ಟ್ ಇಲ್ಲಿ? ಈಗಾಗಲೇ ಕೇವಲ 6 ಮತಗಳಿಂದ ಪ್ರಾಣೇಶ್ ಅವರು ಅಂದಿನ ದಿನಗಳಲ್ಲಿ 4.5 ವರ್ಷದ ಮರು ಎಣಿಕೆಯಲ್ಲಿ ಅವರು ಗೆದ್ದಿದ್ರು. ಅದನ್ನ ಪ್ರಶ್ನಿಸಿ ಇಲ್ಲೇನೋ ಮೋಸ ಆಗಿದೆ, ಮೂಡಿಗೆರೆಯಲ್ಲಿ ಆಗಿರುವಂತಹ ಸದಸ್ಯತ್ವದ ಓಟ್ಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ, ಅವರು ಯಾವುದೇ ಒಂದು ಎಣಿಕೆ ಕಾರ್ಯದಲ್ಲಿ ಕರೆಕ್ಟಾಗಿ ಮಾಡಿಲ್ಲ ಅನ್ನೋ ಮಾಹಿತಿಯನ್ನ ಅವರು ಹಂಚಿಕೊಂಡಿದ್ರು. ಆದ್ರೆ ಇದೀಗ ಒಂದು ಸುಪ್ರೀಂ ಕೋರ್ಟ್ ಮೂಡಿಗೆರೆಯಲ್ಲಿ ಆಗಿರುವಂತಹ ಮತಗಳ ದೋಷವನ್ನ ಅರ್ಜಿಯನ್ನ ತಿರಸ್ಕರಿಸೋದ್ರಿಂದ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಈಗ ಹೇಳಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ.